ಎಲ್ರಿಗೂ ನಮಸ್ಕಾರ. ರಕ್ಷಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಮಸಾಲ ದೋಸೆ ಜೊತೆ ಮಾಡುವಂಥ ಒಂದು ಆಲೂ ಪಲ್ಯ ಮಾಡ್ತಾ ಇದ್ದೀವಿ. ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಚಪಾತಿ ಜೊತೆನೂ ತಿನ್ಬೋದು. ಈ ಥರ ಮಾಡಿದ್ರೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ನಾವು ಇವತ್ತು ಯಾವ ಥರ ಮಾಡಬೇಕು ಅದಕ್ಕೆ ಸಾಮಗ್ರಿ ನೋಡೋಣ. ನಾವು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ತೊಗೊಂಡಿದ್ದೀವಿ, ಅರ್ಧ ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನು ಸಾಸಿವೆ ತೊಗೊಂಡಿದ್ದೀವಿ, ಮತ್ತು 1 ಟೀ ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀವಿ, 3 ರಿಂದ 4 ಟೀ ಸ್ಪೂನು ಅಡುಗೆ ಎಣ್ಣೆ ಸಾಕು. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀವಿ, ಮತ್ತು 1 ಟೀ ಸ್ಪೂನು ನಾವು ಉದ್ದಿನ ಬೇಳೆ ತೊಗೊಂಡಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀವಿ, ಈರುಳ್ಳಿ 4 ಪೀಸ್ ತೊಗೊಂಡಿದ್ದೀವಿ, ಒಂದು 8 ರಿಂದ 10 ಹಸಿಮೆಣಸಿನ್ಕಾಯಿ, 3 ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆ, ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀವಿ. ಆಲೂಗಡ್ಡೆ 4 ತೊಗೊಂಡಿದ್ದೀವಿ. ಆಲೂಗಡ್ಡೆ ಮತ್ತು ಈರುಳ್ಳಿ 2 ಸಮ ಪ್ರಮಾಣ ತೊಗೊಂಡಿದ್ದೀವಿ, ಹೆಚ್ಚು ಕಡಿಮೆ. ನೀವು ಬೇಕಾದ್ರೆ ಈರುಳ್ಳಿ ಕಡಿಮೆ ತೊಗೋಬೋದು, ಚೆನ್ನಾಗಿರುತ್ತೆ ಪಲ್ಯ. ಇನ್ನು ನಾವು ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕಂತ ಜಾಸ್ತಿ ತೊಗೊಂಡಿದ್ದೀವಿ. ಇಷ್ಟು ಸಾಮಗ್ರಿ ಸಾಕು. ಇವಾಗ ಮಾಡೋ ವಿಧಾನ ನೋಡೋಣ ಬನ್ನಿ. ಇವಾಗ 3 ರಿಂದ 4 ಟೀ ಸ್ಪೂನು ಅಡುಗೆ ಎಣ್ಣೆ ಹಾಕೋಣ. ಸಾಸಿವೆ ಜೀರಿಗೆ ಹಾಕೋತೀವಿ. ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಈ ಹಂತಲ್ಲೇ ನಾವು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ 2 ಹಾಕೋಬೇಕು. ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು. ಹಾಕ್ಬಿಟ್ಟು 1 ಟೀ ಸ್ಪೂನ್ ಸಾಕು. 2 ಉದ್ದಿನ ಬೇಳೆ ಕಡಲೆಬೇಳೆ 2 ಹಾಕಿ ಚೆನ್ನಾಗಿ ಹುರಿಬೇಕು. ಒಂದು 5 ರಿಂದ 6 ನಿಮಿಷ ಸಾಕು. ನೀವು ಆಲೂಗಡ್ಡೆ ಕುದ್ದಾದ್ಮೇಲೆ ಚೆನ್ನಾಗಿ ಕೆಂಪಾಗಬೇಕು. ಈ ಥರ ರೆಡ್ ಬಂದರೆ ಸಾಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡು ಹಾಕ್ತಾ ಇದ್ದೀವಿ. ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿರೋದು, ಒಣ ಮೆಣಸಿನ್ಕಾಯಿ ಇವಾಗ ಹಾಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿನ ಒಗ್ಗರಣೆ ಟೈಮಲ್ಲಿ ಚೆನ್ನಾಗಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕಿದೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ. ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ. ಚೆನ್ನಾಗಿ ಬಾಳಾದ್ಮೇಲೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕೊಳ್ಳೋಣ. ಕೊನೆಗೆ ಆಲೂಗಡ್ಡೆ ಹಾಕೋಣ. ನಾವು ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ. ನೀವು ಮನೇಲಿ ಈ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅಂದರೆ ಉಪ್ಪು ಹಾಕ್ತಾ ಇದ್ದೀವಿ ನೋಡಿ. ರುಚಿಗೆ ತಕ್ಕಷ್ಟು ಅಂದರೆ 1 ಟೀ ಸ್ಪೂನ್ ಸಾಕು 8 ಜನಕ್ಕೆ ಆಲೂಗಡ್ಡೆ ಪಲ್ಯಕ್ಕೆ. ಈ ಥರ ಮಾಡಿದಾಗ ನೀವು ಚಪಾತಿ ಜೊತೆ ತಿನ್ಬೋದು, ಮತ್ತು ಮಸಾಲೆ ದೋಸೆಯಲ್ಲೂ ತಿನ್ಬೋದು. ಇದು ಚೆನ್ನಾಗಿರುತ್ತೆ. ನಾವು ಮಾಡ್ತಾ ಇರೋದು ಮಸಾಲೆ ದೋಸೆ ಮಾಡ್ತಾ ಇದ್ದೀವಿ. 2 in 1 ಆಗುತ್ತೆ. ಇವಾಗ ಅರಿಶಿನ ಕೂಡ ಹಾಕ್ತೀವಿ. ಸ್ವಲ್ಪ ಲಿಂಬೆ ಹುಳಿನೂ ಹಾಕ್ಬೇಕು, ಇದಕ್ಕೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಲಿಂಬೆ ಹಣ್ಣು ಸಾಕು. ಅರಿಶಿನ ಹಾಕ್ತೀವಿ, ಚಿಟಿಕೆಯಷ್ಟು ಸಾಕು ಅರಿಶಿನ. ಕೊತ್ತಂಬರಿ ಒಂದು ಸ್ವಲ್ಪ ಹಾಕೋತಾ ಇದೀವಿ ಇದೇ ಹಂತಲ್ಲಿ.
ಕೊನೆಗೆ ಒಂದು ಸ್ವಲ್ಪ ಹಾಕೊಳ್ಳೋಣ. ಆಲೂಗಡ್ಡೆ ಹಾಕೋತಾ ಇದೆ ನೋಡಿ. ಹಳೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿದೆ ಯಾವಾಗಲೇನು. ಆಲೂಗಡ್ಡೆ ಹಾಕೊಳ್ಳಿ, ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಬಿಡೋಣ. ಅರ್ಧ ಲಿಂಬೆಹಣ್ಣು ಹಾಕೋಬೇಕಂತ ಹೇಳಿದ್ದೀನಿ, ಅರ್ಧ ಲಿಂಬೆಹಣ್ಣು ಸಾಕಿದ್ದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಸ್ವಲ್ಪ ಬೇಕಂತಾನೆ ಈರುಳ್ಳಿ ಜಾಸ್ತಿ ಹಾಕೊಂಡಿದ್ದೆ, ನಿಮ್ಮ ಇಷ್ಟ ಸ್ವಲ್ಪ ಕಡಿಮೆ. ಒಂದು ಈರುಳ್ಳಿ ಆದ್ರೆ ಸಾಕು, ನಾವು 3 ತೊಗೊಂಡಿದ್ದೆ ಈರುಳ್ಳಿ, ಮೀಡಿಯಮ್ ಸೈಜು. ಆಲೂಗಡ್ಡೆ ಈರುಳ್ಳಿ ಎರಡು ಒಂದೇ ಸಮ ಆದಂಗಾಗಿದೆ ನೋಡಿ ಯಾವ ಥರ ಬಂತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೆ. ಊಟ ಮಾಡೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಈಗ ಒಂದು ಪುನಿ ಅಂತ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟಿದ್ದಕ್ಕೆ ಯಾವ ಥರ ಬಂದಿದೆ ಅಂತ. ನೀವು ಈ ಥರ ಮನೇಲಿ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ ಆಗುತ್ತೆ. ಒಂದು ದೋಸೆ ಹಾಕೊಳ್ಳೋಣ. ದೋಸೆ ಹಿಟ್ಟು ನಾವು ಹೇಳಿದ್ನ ಲಾಸ್ಟ್ ಟೈಮ್ 1 ಅವರ್ ಆಗಬೇಕು. ಸಕ್ಕರೆ ಮತ್ತು ರವೆ ಅದಕ್ಕೆ ಇಟ್ಟಾದ್ಮೇಲೆ ಅವಾಗ ನೋಡಿ ಯಾವ ಥರ ಕಲರ್ ಬರುತ್ತೆ. ನಮ್ಮನೇಲಿ ಯಾವ ಥರ ದೋಸೆ ಹಿಟ್ಟು ಕಲಸೋದೆಲ್ಲ ಹೇಳಿದೆ ನಿಮಗೆ ಲಾಸ್ಟ್ ಟೈಮಲ್ಲಿ. ಸ್ವಲ್ಪ 1 ಅವರ್ ಆದ್ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕೂಡ. ನಿಮ್ಗೆ ಯಾವುದೇ ಥರ ಅಂಟೋದಿಲ್ಲ, ಏನಿಲ್ಲ, ಚೆನ್ನಾಗಿ ಬರುತ್ತೆ ಈ ಥರ ದೋಸೆ ಮಾಡಿದಾಗ. ಆಲೂ ಪಲ್ಯ ಮಾಡಿಲ್ಲ ಹಾಕೋತಿದ್ದೀವಿ ಇವಾಗ ಇದರಲ್ಲಿ. ನೋಡಿ ಯಾವ ಥರ ಬಂದಿದೆ ನಮ್ಮ ದೋಸೆ ಕಲರನ್ನ. ಸ್ವಲ್ಪ ಲೇಟ್ ಮಾಡ್ತಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ. ನಮ್ದು ಆ ಕಡೆ ಬಂದಿಲ್ಲ, ಸ್ವಲ್ಪ ನೀರು ಚೆನ್ನಾಗಿ ಹೊಡೆದಿದ್ದು ಮಾಡಿಸಿಲ್ಲ ನಾವು, ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಅನ್ನು ಹಾಕ್ತಾ ಇದ್ದೀವಿ. ಮೇಲಿನ ಬಿಟ್ಟು ಯಾವ ಥರ ಕಲಿಸ್ತೀವಿ ಅದರಲ್ಲಿ ಹೋಗುತ್ತೆ ನಮ್ಮ ದೋಸೆಗಳನ್ನ. ಇಷ್ಟೊಂದು ನೀಟಾಗಿ ಬರ್ತದೆ ನೋಡಿ ದೋಸೆ. ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ಮಸಾಲೆ ದೋಸೆ ರೆಡಿ ಆಯಿತು. ಮಸಾಲೆ ಆಲೂ ಪಲ್ಯನೂ ಮಾಡೋದು ನೋಡಿದೆ, ಮತ್ತೆ ಮಸಾಲೆ ದೋಸೆ ಮಾಡೋದು ನೋಡಿ ಲಾಸ್ಟ್ ವಿಡಿಯೋಲಿ. ನಾನು ಸ್ವಲ್ಪ ಲೇಟ್ ಮಾಡ್ತಾಯಿದ್ದೆ. ಎಷ್ಟೊಂದು ಚೆಂದ ಬಂದಿದೆ ಕಲರ್, ಎಷ್ಟೊಂದು ಕ್ಲಿಯರಾಗಿ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ.